ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಉಸಿರಾದೆ ನೀ ಜೀವಕ್ಕೆ ಮುಂದಿನ ಅಧ್ಯಾಯವನ್ನು ತಗೊಂಡು ಬಂದಿದ್ದೀನಿ. ಮೊದಲಿಗೆ ಅಭಿವ್ಯಕ್ತಿ ಕಥಾಲೋಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕತೆ ಹೇಗಿದೆ ಅನ್ನೋದನ್ನು ತಿಳಿಸಿ. ಬನ್ನಿ ಕತೆಗೆ ಹೋಗೋಣ. ಈ ಕಣ್ಣೀರು ಯಾವ ಕಾರಣಕ್ಕೆ? ಅಪ್ಪ ಕುಡ್ದು ಬಂದಿದೆಯಾ ಅಂತ ಹೊರಟಾಗಿ ಪ್ರಶ್ನೆ ಮಾಡಿದ್ದಕ್ಕ, ಅಥವಾ ಆರುಷಿ ತನ್ನ ಮೇಲೆ ಕೋಪ ಮಾಡಿಕೊಂಡು ರೇಗಿದ್ದಕ್ಕ? ಯಾವುದೇ ತರ್ಕ ಮಾಡಲಾಗದೆ ಹಾಗೆಯೇ ಹೋಗಿ ಅಂಗಾತ ಹಾಸಿಗೆ ಮೇಲೆ ಬಿದ್ದುಕೊಂಡ ಓಜಸ್. 10 ನಿಮಿಷ ಕಳೆದಿತ್ತು. ರೂಮ್ ಬಾಗಿಲು ತಟ್ಟಿದ ಸದ್ದಿಗೆ ಒಣಗುತ್ತಾ ಎದ್ದು ಹೋಗಿ ಬಾಗಿಲು ತೆಗೆದ್ರೆ ನಂಜಪ್ಪನವರು ಮಗನನ್ನು ತಬ್ಕೊಂಡು, ನನಗೆ ಕ್ಷಮಿಸ್ಬಿಡು ಚಂದ್ರ, ಯಾಕೆ ತಡ ಆಯಿತು ಅಂತ ಸಮಾಧಾನವಾಗಿ ಪ್ರಶ್ನೆ ಮಾಡೋ ಬದಲು ನೀನು ಕುಡಿದು ಬಂದಿರಬೇಕು ಅಂತ ನೇರ ನಿನ್ನ ಮೇಲೆ ಆರೋಪ ಮಾಡಿಬಿಟ್ಟೆ. ಈಗ ತಾನೇ ಕುಮಾರ್ ಅವ್ರು ಬಂದು ನಿಮ್ಮ ಮಗನ ಸಹಾಯದಿಂದ ನನ್ನ ಮೊಮ್ಮಗನಿಗೆ ಬೇಗನೆ ಚಿಕಿತ್ಸೆ ಸಿಕ್ತು. ಪಾರ್ಟಿಯಲ್ಲಿ ಚಿಂಟುಗೆ ಆರೋಗ್ಯ ಸಮಸ್ಯೆ ಉಂಟಾದ ತಕ್ಷಣ ಆರೋಗ್ಯ ಏನು ಮಾಡಬೇಕು ಅಂತ ತೋಚದೆ ಗಲಿಬಿಲಿಗೊಂಡಿದ್ರೆ ನಿಮ್ಮ ಮಗನೇ ಅವಳಿಗೆ ಧೈರ್ಯ ಹೇಳಿ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಅಲ್ಲದೆ ಡಾಕ್ಟ್ರ್ ಬಳಿ ಸಹ ಅವನೇ ಮಾತಾಡಿ ಚಿಕಿತ್ಸೆ ಸಿಗೋ ಹಾಗೆ ಮಾಡಿದ್ದಾನೆ. ಅವನಿಗೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸಿ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಮಗುನ ನೋಡ್ಕೊಳ್ಳೋಕ್ಕೆ ಮಗಳೊಬ್ಬಳಿಗೆ ಕಷ್ಟ ಆಗಬಹುದು ಅಂತ ತಾವು ಜೊತೆಗೆ ಉಳಿದುಕೊಳ್ಳಿಕ್ಕೆ ಹೊರಟರು. ನಿಜಕ್ಕೂ ಅವರು ಹೇಳಿದ ವಿಷಯ ಕೇಳಿ ಚಿಂಟುಗೆ ಹುಷಾರಿಲ್ಲ ಅಂತ ಎಷ್ಟು ಬೇಸರ ಆಯಿತೋ, ಅವನ ತಾಯಿಗೆ ನೀನು ಸಹಾಯ ಮಾಡಿದೆ ಅನ್ನೋ ವಿಚಾರ ಕೇಳಿ ಅಷ್ಟೇ ಹೆಮ್ಮೆನೂ ಆಯಿತು. ಇನ್ನೊಂದು ಸಲ ನಿತಿನ್ ಫೋನ್ ಮಾಡಿ ನಿಮ್ಮ ಮಗ ಬರೀ ಹೆಣ್ಮಕ್ಳ ಜೊತೆಗೆ ಸುತ್ತಾಡ್ಕೊಂಡಿರ್ತಾನೆ, ಯಾರ ಭಾವನೆಗಳ ಬಗ್ಗೆನೂ ಕೇರ್ ಮಾಡಲ್ಲ, ಅವನು ಹಾಗೆ ಹೀಗೆ ಅಂತ ಚಾಡಿ ಹೇಳಿ ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಕೋಪದಲ್ಲಿ ಹೇಳಿ ಮತ್ತೊಮ್ಮೆ ಮಗನ ಕಡೆಗೆ ಮೆಚ್ಚುಗೆ ನೋಟ ಬೀರಿ ಅವನನ್ನು ಲಘುವಾಗಿ ತಬ್ಬಿಕೊಂಡು, ಊಟ ಆಗಿತ್ತ ಚಂದ್ರ ಅಂತ ಕೇಳಿದ್ರೆ, ಪಾರ್ಟಿಲಿ ಸ್ವಲ್ಪ ತಿಂದಿದ್ದೆ, ಅದೇ ಸಾಕು ಅಂತ ಹೇಳ್ದ. ಸರಿ ಮಲ್ಗು, ಹಾಗೆ ಬೆಳಗ್ಗೆ ಒಂದು ಕ್ಯಾಬ್ ಬುಕ್ ಮಾಡಿಕೊಡ್ತೀಯಾ? ನಾನು ನಿಮ್ಮಮ್ಮ ಹೋಗಿ ಚಿಂಟು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಸರಿ ಅಂತ ತಲೆ ಆಡಿಸಿ ಹೋಗಿ ಮತ್ತೆ ಹಾಸಿಗೆ ಮೇಲೆ ಮಲಗಿದವನ ಸ್ಮೃತಿಯಲ್ಲಿ ಚಿಂಟು ಮುದ್ದು ಮುಖವೇ ಮೂಡಿದೆ. ಯಾವ ತಾಯಿಗಾದರೂ ಮಗು ವಿಷಯದಲ್ಲಿ ಆತಂಕ ಆಗೋದು ಸಹಜ. ಆದರೆ ಆರುಷಿ ಅವ್ರಿಗೆ ಯಾಕಷ್ಟು ಕೋಪ? ನೋಡೋಕ್ಕೆ ಕ್ಯೂಟಿ, ಆದರೆ ಅಷ್ಟೇ ಘಾಟಿ ಅಂತ ಹೇಳ್ಕೊಂಡು ನಕ್ಕವನು ತಾನು ಇವಳನ್ನು ಎಲ್ಲೋ ನೋಡಿದ್ದೀನಿ ಅನ್ನೋ ಯೋಚನೆಗೆ ಜಾರ್ದ. ಇಂದು ಮದುವೆ ಶಾಪಿಂಗ್ಗೆ ಹೋಗಬೇಕಾಗಿರೋ ಕಾರಣ ಒಲ್ಲದ ಮನಸ್ಸಿನಿಂದಲೇ ತಯಾರಾಗುತ್ತಿರೋ ನಿತಿನ್ಗೆ ಈಗಲೂ ಗೌತಮಿ ಕರೆ ಮಾಡಿ ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ಲಾ ಅನ್ನೋ ಯೋಚನೆ ಬಂದರೂ ಹಿಂದೆಯೇ ಇವನು ತನ್ನ ತಾಯಿ ಕೊಟ್ಟಿರೋ ಮಾತಿಗೆ ತಪ್ಪೋ ಮನಸ್ಸು ಬಾರದೆ ಈಗ ಕನ್ನಡಿ ಮುಂದೆ ನಿಂತು ತೊಟ್ಟಿರೋ ಶರ್ಟ್ ನೋಡಿಕೊಂಡು, ಆರು ಮದುವೆಯಲ್ಲಿ ಅತ್ತೆ ನನಗೆ ಅಂತ ಈ ಶರ್ಟ್ ಗಿಫ್ಟಾಗಿ ಕೊಟ್ಟಿದ್ರು, 4 ವರ್ಷ ಆಯಿತು. ಅಪ್ಪ ದುಡುಕಿ ತಪ್ಪು ಮಾಡಿದ್ದಕ್ಕೆ ನನಗೆ ಈಗ ನನ್ನ ಸೋದರತ್ತೆ ಮನೆ ಬಾಗಿಲು ಪರ್ಮನೆಂಟಾಗಿ ಮುಚ್ಚಿಬಿಟ್ಟಿದೆ. ಹೋಗಲಿ, ಈಗ ಆರು ಎಲ್ಲಿದ್ದಾಳೆ? ವಿಜಯ್ ಮಾಡಿದ ಮೋಸ ಅವಳಿಗೆ ತಿಳಿದ ಮೇಲೆ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದ ಹುಡುಗಿ ಈಗ ಚೇತರಿಸ್ಕೊಂಡಿದ್ದಾಳ ಇಲ್ವಾ? ಹೇಗೆ ತಿಳ್ಕೊಳ್ಳೋದು? ಈ ಮೊದಲು ಅವರಿದ್ದ ಬಾಡಿಗೆ ಮನೆನ ವರ್ಷದ ಹಿಂದೆಯೇ ತೆರವು ಮಾಡಿಕೊಂಡು ಹೊರಟು ಹೋಗಿದ್ದಾರೆ ಅಂತ ಪಕ್ಕದ ಮನೆಯವರು ತಿಳಿಸಿದ್ರು. ಆದರೆ ಎಲ್ಲಿಗೆ ಹೋದರು ಯಾರಿಗೂ ಗೊತ್ತಿಲ್ಲ. ಇಷ್ಟು ದೊಡ್ಡ ಸಿಟಿಯಲ್ಲಿ ಅವ್ರೀಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಹೇಗೆ ಪತ್ತೆ ಹಚ್ಚೋದು? ಓಜು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆರು ಬಗ್ಗೆ ಹುಡ್ಕೋಣ ಅಂದರೆ ಅವಳೆಲ್ಲ ಪ್ರೊಫೈಲ್ಗಳನ್ನ 4 ವರ್ಷಗಳ ಹಿಂದೆಯೇ ಅವಳ ಗಂಡ ಅನ್ನಿಸ್ಕೊಂಡಂಥ ಪ್ರಾಣಿ ನಿಷ್ಕ್ರಿಯಗೊಳಿಸಿದ್ದ. ಅದೆಂಥ ಕ್ರೂರಿ ಅವನು! 4 ಗೋಡೆಗಳ ಮಧ್ಯ ಮಾತ್ರನೇ ಇರಬೇಕು ಅನ್ನೋ ಅವನ ಅಮಾನವೀಯ ಕೃತ್ಯದ ಹಿಂದೆ ಅವನೆಂತಹ ದೊಡ್ಡ ಪಾಪಿ ಅನ್ನೋ ಸತ್ಯವನ್ನು ಮುಚ್ಚಿಡೋ ಪ್ರಯತ್ನ ಪಟ್ಟಿದ್ದ. ಆದರೆ ದೇವರ ದಯೆ, ಆರು ಬದುಕು ಪೂರ್ತಿಯಾಗಿ ನಾಶ ಆಗೋ ಮೊದಲೇ ಅವನ ಸತ್ಯ ಅವಳ ಕಣ್ಮುಂದೆ ಬಂದುಬಿಡ್ತು. ಆದರೆ ಆ ಪಾಪಿಗೆ ಮಾತ್ರ ಇಲ್ಲಿವರೆಗೂ ಶಿಕ್ಷೆ ಆಗೇ ಇಲ್ಲ. ಅದೆಲ್ಲಿ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೋ ಅಂತ ಚಿಂತಿಸ್ತಾ ತಯಾರಾದವನು ತನ್ನ ನೆಚ್ಚಿನ ಪರ್ಫ್ಯೂಮ್ ಸಿಂಪಡಿಸ್ಕೊಂಡು ರೂಮ್ ಹೊರಗೆ ಬಂದವನ ಉಡುಪಿನ ಕಡೆಗೆ ಅಷ್ಟಾಗಿ ಗಮನ ಹರಿಸದ ಅವನ ತಂದೆ ತಾಯಿ, ಲೇಟಾಯಿತು, ಹುಡುಗಿ ಮನೆಯವ್ರನ್ನ ಎಚ್ಚೊತ್ತು ಕಾಯಿಸೋದು ತಪ್ಪು ಅಂತ ಹೇಳಿದ್ರೆ ನಿತಿನ್ ಈಗಾಗಲೇ ಇಂದು ಶಾಪಿಂಗ್ಗೆ ಜೊತೆಯಾಗಿ ಬರುವೆ ಎಂದು ಪ್ರಾಮಿಸ್ ಮಾಡಿದ್ದ ಓಜಸ್ಗೆ ಬೆಳಗ್ಗಿನಿಂದ 10 ಸಲ ಕಾಲು ಮೆಸೇಜು ಮಾಡಿದ್ರು ಅವನಿಂದ ಯಾವುದೂ ಉತ್ತರ ಬಂದಿರಲಿಲ್ಲ. ಅದೆಲ್ಲಿ ಕುಡ್ದು ಬಿದ್ದಿದ್ದಾನೋ, ಇವನನ್ನು ನಂಬ್ಕೊಂಡ್ರೆ ಏನು ಕೆಲಸನೂ ಆಗಲ್ಲ ಅಂತ ಗೆಳೆಯನನ್ನು ಬೈದ್ಕೊಂಡೆ ಕಾರ್ ಸ್ಟಾರ್ಟ್ ಮಾಡಿ ಶಾಪಿಂಗ್ ಮಾಲ್ ಕಡೆ ಹೊರಟ. ಅಪ್ಪ ಅಮ್ಮನಿಗೆ ಬರೀ ಕ್ಯಾಬ್ ಮಾಡಿಕೊಡೋ ಬದಲು ಅವ್ರ ಜೊತೆ ತಾನೂ ಆಸ್ಪತ್ರೆಗೆ ಬಂದಿದ್ದ ಓಜಸ್. ವಾರ್ಡ್ ಒಳಗೆ ಬರ್ತಲೇ ಸ್ವಲ್ಪ ಚೇತರಿಸ್ಕೊಂಡಿದ್ದ ಚಿಂಟು ಇವನನ್ನು ಕಂಡು ನಗು ಮುಖ ಹೊತ್ತು ಮೂನಂಕಲ್ ಅಂತ ಎತ್ಕೊಳ್ಳಿ ಅನ್ನೋ ಹಾಗೆ ಕೈಗಳನ್ನು ಚಾಚಿದ ರೀತಿಗೆ ಓಜಸ್ ಸಹ ಅವನೆಡೆಗೆ ಸಣ್ಣ ನಗೆ ಸೂಸಿ ಮಗುವನ್ನು ಎತ್ತಿಕೊಂಡು ಅವನ ದುಂಡಗಿನ ಕೆನ್ನೆಗಳ ಮೇಲೆ ಮುತ್ತಿಟ್ಟು, ಇನ್ಮೇಲೆ ಏನೇ ತಿನ್ನಬೇಕು ಅಂದರೂ ಮೊದಲು ಅಮ್ಮನ ಪರ್ಮಿಷನ್ ಕೇಳಬೇಕು,
ಗೊತ್ತಾಯ್ತಾ ಅಂತ ಹೇಳಿದ್ರೆ ಸರಿ ಅನ್ನುವಂತೆ ತಲೆ ಆಡಿಸಿದ ಚಿಂಟು ಓಜಸ್ನ ಕೊರಳ ಸುತ್ತ ಕೈ ಹಾಕಿ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಟು, ಅಮ್ಮ ಹೇಳ್ತು ನೀವು ನಂಗೆ ಹೆಲ್ಪ್ ಮಾಡಿದ್ರಂತೆ, ಥ್ಯಾಂಕ್ ಯು ಅಂತ ಮುದ್ದಾಗಿ ಹೇಳ್ದ. ಬೇಗ ಹುಷಾರಾಗಿ ಮನೆಗೆ ಬಾ, ಅಷ್ಟೇ ಸಾಕು, ನನಗೇನು ನಿನ್ನ ಥ್ಯಾಂಕ್ಸ್ ಬೇಡ ಅಂತ ಹೇಳ್ದ ಓಜಸ್. ಮಗನ ಒರಟು ಮಾತು ಕೇಳಿ ಶಾರದಾ ಅವರು ಸ್ವಲ್ಪ ಆರಾಮಾಗಿ ಮಾತಾಡು ಅಂತ ಓಜಸ್ಗೆ ಹೇಳೋರಿದ್ರು. ಆದರೆ ಚಿಂಟು ಅವನು ಯಾವ ಮಾತಿಗೂ ಬೇಸರ ಮಾಡಿಕೊಳ್ಳದೆ ನಗುತ್ತಲೇ ತಲೆ ಆಡಿಸಿ ಸರಿ ಅಂದ ರೀತಿಗೆ ಅಚ್ಚರಿಪಟ್ಟರು. ಅಂತೂ ನನ್ನ ಮಗನಿಗೂ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾನೆ ಅಂತ ನಂಜಪ್ಪನವರು ಚಿಂಟು ಕೆನ್ನೆ ಸವರಿ ಹೇಳಿದ್ರು. ನೋಡಮ್ಮ, ಏನಾದರೂ ಬೇಕಿದ್ರೆ ಮುಜುಗರ ಪಡೆದೇ ಕೇಳು, ಖಂಡಿತ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ಆರುಷಿಗೆ ಹೇಳಿದ್ರೆ ಔಪಚಾರಿಕ ನಗೆ ಸೂಸಿ ಸರಿ ಅಂತ ಅಂದವಳು ಓಜಸ್ ಕಡೆ ಒಂದೆರಡು ಬಾರಿ ಅಪರಾಧ ಭಾವದಲ್ಲಿ ನೋಡಿದವಳು ನಿನ್ನೆ ನನ್ನ ತಪ್ಪಿಗೆ ಇವ್ರ ಬಳಿ ಕ್ಷಮೆ ಕೇಳಬೇಕು, ಆದರೆ ಹೇಗೆ ಅಂತ ಯೋಚಿಸುತ್ತಾ ನಿಂತವಳ ಗಮನ ಈಗ ವಾರ್ಡ್ನಲ್ಲಿದ್ದ ಮತ್ತೊಂದು ಪೇಷಂಟ್ ಕಡೆ ಹೋಯಿತು. ಸುಮಾರು 50 ವರ್ಷದ ಆಸುಪಾಸಿನ ವ್ಯಕ್ತಿ. ಆಕ್ಸಿಡೆಂಟ್ ಕೇಸು ಅಂತ ರಾತ್ರಿಯೇ ನರ್ಸ್ಗಳ ಜೊತೆ ಮಾತಾಡ್ಕೊಳ್ಳುವಾಗ ತಿಳಿದಿತ್ತು. ಕೈ ಫ್ರ್ಯಾಕ್ಚರ್ ಆಗಿದ್ದರೂ ಅವ್ರ ಸಹಾಯಕ್ಕೆ ಜೊತೆಯಾಗಿ ಯಾರೂ ಇರಲಿಲ್ಲ. ಹಾಗಾಗಿ ಎದ್ದು ಕುಳಿತುಕೊಳ್ಳಿಕ್ಕೆ ಹರಸಾಹಸ ಪಡ್ತಾ ಇದ್ದ ವ್ಯಕ್ತಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದ ಆರುಷಿ ತ್ರಾಣವೆಲ್ಲ ಸೋರಿ ಹೋದಂತಹ ಅನುಭವವಾಯಿತು. ಅಪ್ಪ ಅಲ್ಲಿ ನೋಡಿ ಅಂತ ತನ್ನ ತಂದೆಯ ತೋಳು ಹಿಡಿದು ನೋಡಿ ಹೇಳಿದ್ರೆ ಕುಮಾರ್ ಅವರಿಗೂ ಆ ವ್ಯಕ್ತಿಯನ್ನು ನೋಡಿ ಕೋಪ, ಸಂಕಟ, ಬೇಸರ ಎಲ್ಲ ಒಟ್ಟೊಟ್ಟಿಗೆ ಮೂಡಿದ್ರು. ಓಜಸ್ ಮತ್ತವನ ಕುಟುಂಬದವರು ಅಲ್ಲಿಗೆ ಇರೋದನ್ನು ನೋಡಿ ತಮ್ಮ ಕೋಪವನ್ನು ನಿಗ್ರಹಿಸಿಕೊಂಡು ಆರುಷಿಗೆ ಕಣ್ಣಲ್ಲೇ ಧೈರ್ಯ ಹೇಳಿದರು. ರಾತ್ರಿಯಿಂದ ಏನು ತಿಂದೆ ಖಾಲಿ ಹೊಟ್ಟೆಲೇ ಇದೆಯಾ, ನಿನ್ನಮ್ಮ ತಿಂಡಿ ತರೋದು ಇನ್ನೂ ತಡ ಆಗಬಹುದು, ಪ್ಲೀಸ್ ಕಂದ ಹೋಗಿ ಏನಾದ್ರು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಬಾ, ಅಲ್ಲಿವರೆಗೂ ಚಿಂಟುನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ನಂಜಪ್ಪನವರು ಸಹ ತಾವು ಕುಮಾರ್ ಅವ್ರ ಜೊತೆ ಉಳಿಯೋದಾಗಿ ಹೇಳಿದ್ರು. ಓಜಸ್ ಅದಾಗಲೇ ಕುಮಾರ್ ಹಾಗೆ ಆರುಷಿ ಮುಖಭಾವ ಬದಲಾಗಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದವನು ಬೇಕಂತಲೇ ಕೈಗಡಿಯಾರ ನೋಡಿಕೊಂಡು ತನಗೆ ಯಾವುದೋ ಕೆಲಸ ಇದೆ ಮುಗಿಸಿ ಅರ್ಧ ಗಂಟೆಲಿ ಬರ್ತೀನಿ ಅಂದವನು ತನ್ನ ತಾಯಿಗೆ ಆರುಚಿ ಜೊತೆ ಆಸ್ಪತ್ರೆ ಕ್ಯಾಂಟೀನ್ಗೆ ಹೋಗಿ ಅಂತ ಹೇಳಿ ಪಕ್ಕದ ಬೆಡ್ನಲ್ಲಿದ್ದ ವ್ಯಕ್ತಿಯನ್ನೇ ಅರೆಗಳಿಗೆ ದಿಟ್ಟಿಸಿ ನೋಡಿ ವಾರ್ಡ್ ಹೊರಗೆ ನಡೆದ್ಬಿಟ್ಟ. ಮುಜುಗರದಲ್ಲಿ ಆರುಷಿ ತನಗೆ ಹಸಿವಿಲ್ಲ, ತಿಂಡಿ ಬೇಡ ಅಂತ ಹೇಳಿದ್ರು ಶಾರದಾ ಅವರು ಸ್ವಲ್ಪ ಆದರೂ ತಿಂಡಿ ತಿಂದ್ಬಿಡು ಮಗಳೇ, ಮಗನ ನೋಡ್ಕೊಳ್ಳಿಕ್ಕಾದರೂ ನೀನು ಆರೋಗ್ಯವಾಗಿರ್ಬೇಕಲ್ವಾ ಅಂತ ಬಲವಂತ ಮಾಡಿ ಅವಳ ಜೊತೆಗೆ ವಾರ್ಡ್ ಹೊರಗೆ ನಡೆದವರು ಕ್ಯಾಂಟೀನ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಮಗಳೇ, ನೀನೇ ಕರ್ಕೊಂಡು ಹೋಗಬೇಕು ಅಂತ ಮೆಲುನಕ್ಕಿ ಹೇಳಿದ್ರು. ಮೇಲೆ 4ನೇ ಮಹಡಿಗೆ ಹೋದರೆ ಅಲ್ಲೇ ಕ್ಯಾಂಟೀನ್ ಇದೆ ಆಂಟಿ, ನೀವು ಸ್ವಲ್ಪ ತಿಂಡಿ ತೊಗೊಳ್ಳಿ, ಒಬ್ಳಿಗೆ ತಿನ್ನೋಕೆ ಮುಜುಗರ ಆಗುತ್ತೆ ಅಂತ ಹೇಳಿದ್ರೆ ಶಾರದಾ ಅವರು ಒಪ್ಪಿದ್ರು. ರಾತ್ರಿ ಅರ್ಧ ಬಟ್ಲು ಸೂಪ್ ಮಾತ್ರ ಕುಡಿದಿದ್ದ ಆರುಷಿಗೆ ಹಸಿವಿದ್ರೂ ಕ್ಯಾಂಟೀನಿಗೆ ಹೋಗೋ ಮನಸ್ಸಿರಲಿಲ್ಲ. ಆದರೆ ಆ ವ್ಯಕ್ತಿಯನ್ನು ನೋಡಿದ ಮೇಲೆ ಅಲ್ಲೇ ಉಳಿಯುವ ಮನಸ್ಸಾಗದೆ ಕ್ಯಾಂಟೀನಿಗೆ ಹೋಗುವ ನೆಪ ಮಾಡಿಕೊಂಡೆ ವಾರ್ಡ್ ಹೊರಗೆ ನಡೆದ್ಬಿಟ್ಲು. ಆರುಷಿ ಆ ಕಡೆಗೆ ಹೋಗುತ್ತಲೇ ಕುಮಾರ್ ಅವರು ಚಿಂಟುಗೆ ನರ್ಸ್ ಕೊಟ್ಟು ಹೋಗಿದ್ದ ಹಾಲನ್ನು ಕುಡಿಸಲು ಸಾಹಸ ಪಡ್ತಾ ಇರೋ ರೀತಿಗೆ ನಕ್ಕ ನಂಜಪ್ಪನವರು, ಚಿಂಟು ಹಠ ಮಾಡದೆ ಹಾಲು ಕುಡಿಬೇಕು, ಇಲ್ಲ ಅಂದರೆ ಡಾಕ್ಟರ್ಗೆ ಹೇಳ್ತೀನಿ, ಅವ್ರು ಬಂದು ಚುಚ್ಚಿ ಕೊಡ್ತಾರೆ ಅಂತ ಹೇಳಿದ್ರೆ ಬೆದರಿದ ಕಂದ ನನಗೆ ಚುಚ್ಚಿ ಬೇಯ ತಾತ ಅಂತ ಹೇಳಿ ಕುಮಾರ್ ಕೈಲಿದ್ದ ಗ್ಲಾಸನ್ನಲ್ಲಿರೋ ಹಾಲನ್ನು ತುಟಿಕ್ ಪಿಟಿಕ್ ಅನ್ನೋದೇ ಕುಡಿದು ಮುಗಿಸ್ದ. ಜಾಣಮರಿ, ಈಗ ನೋಡು ನಿನಗೆ ಚುಚ್ಚಿ ಬದಲು ಚಾಕ್ಲೇಟ್ ಸಿಗುತ್ತೆ ಅಂತ ಹೇಳಿ ಓಜಸ್ ಕಡೆಗೆ ನೋಡಿದ್ರೆ ಅಪ್ಪನ ಮಾತನ್ನು ಅರ್ಥ ಮಾಡಿಕೊಂಡು ಸರಿ ಅಂತ ತಲೆ ಆಡಿಸಿ ವಾರ್ಡ್ ಹೊರಗೆ ನಡೆದ. ಮರುಕ್ಷಣ ಮತ್ತೆ ಒಳಗೆ ಬಂದವನು ಅಲ್ಲಿದ್ದ ಮತ್ತೊಬ್ಬ ಪೇಷಂಟ್ ಕಡೆ ನಡೆದು, ನರ್ಸ್ ಬಂದು ನಿಮ್ಮನ್ನು ಕರೆದ್ರು, ಅದೇನೋ ಸ್ಕ್ಯಾನ್ ಮಾಡಬೇಕಂತೆ, ಪಾಪ ನೀವೊಬ್ಬರೇ ಇದ್ದೀರಾ, ಯಾಕೆ ಯಾರೂ ಜೊತೆಗಿಲ್ವಾ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ತಲೆ ಆಡಿಸಿ ಬೇಡ ಅಂದು, ಇಲ್ಲೆಲ್ಲ ಸ್ಕ್ಯಾನು ಔಷಧಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ನನ್ನ ಬಳಿ ಅಷ್ಟೊಂದು ಹಣ ಇಲ್ಲ, ಅದಕ್ಕೆ ನನ್ನನ್ನು ಡಿಸ್ಚಾರ್ಜ್ ಮಾಡಿ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತೀನಿ ಅಂತ ಈಗಾಗಲೇ ಡಾಕ್ಟರ್ ಹತ್ರ ಹೇಳಿದ್ದೀನಿ, ಅದಕ್ಕೆ ಅವರು ಡಿಸ್ಚಾರ್ಜ್ ಸಮ್ಮರಿ ರೆಡಿ ಮಾಡ್ತೀನಿ ಅಂತ ಹೋದರು. ಆದರೆ ನೀವು ಬಂದು ಸ್ಕ್ಯಾನ್ ಅಂತ ಇದ್ದೀರಾ, ಎಲ್ಲೋ ಗೊಂದಲ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಹೇಳಿದ್ರೆ ಅವರೆಡೆಗೆ ಸುಡು ನೋಟ ಬೀರಿ, ನೀನಾಗೆ ನೀನು ಹೊರಗೆ ಬರ್ತೀಯಾ ಇಲ್ಲ ನಾನೇ ಕೊರಳ್ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಬೇಕಾ ಅಂತ ಅವರ ಕಿವಿ ಬಳಿ ಬಾಗಿ ಅವರಿಗೆ ಮಾತ್ರ ಕೇಳೋ ಹಾಗೆ ಹೇಳಿದ ರೀತಿಗೆ ಬೆಚ್ಚಿದವರು, ಯಾರು ನೀನು? ಆಗಲೇ ಅವರ ಹಣೆಯ ಮೇಲೆ ಹೆದರಿಕೆಗೆ ಬೆವರು ಶೇಖರಣೆ ಆಗಿದ್ದರೆ ಕುಮಾರ್ ಅವರು ಓಜಸ್ ಆ ವ್ಯಕ್ತಿ ಜೊತೆ ಅದೇನು ಮಾತಾಡ್ತಾ ಇದ್ದಾನೋ ಅನ್ನೋ ಆತಂಕದಲ್ಲಿ ಅತ್ತ ಕಡೆ ನೋಡುತ್ತಾ ಎದ್ದು ನಿಂತರು. ಅದನ್ನು ಗಮನಿಸಿದ ಓಜಸ್, ಕುಮಾರ್ ಅಂಕಲ್ ಇವ್ರ ಪಾಪ ಅಲ್ವಾ, ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ, ಇವರು ನೋಡ್ಕೊಳ್ಳೋಕೆ ಯಾರೂ ಇಲ್ವಂತೆ, ಅದಕ್ಕೆ ನಾನೇ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬನ್ನಿ ಸರ್ ಅಂತ ಹೇಳಿ ಆ ಹಿರಿಯರ ಭುಜ ಬಳಸಿ ವಾರ್ಡ್ ಹೊರಗೆ ಕರ್ಕೊಂಡು ಹೋದರೆ ನಂಜಪ್ಪ ಅವರಿಗೆ ಮಗನ ಉಪಕಾರದ ಗುಣ ಕಂಡು ಅವನ ಬಗ್ಗೆ ಹೆಮ್ಮೆ ಮೂಡಿತು.
ವಾರ್ಡ್ ಹೊರಗಿನ ಕಾರಿಡಾರ್ನಲ್ಲಿ ಉದ್ದನೆಯ ಕುರ್ಚಿಯಲ್ಲಿ ಆ ವ್ಯಕ್ತಿಯನ್ನು ಕೂರಿಸಿ ಅವರ ಪಕ್ಕ ತಾನು ಕುಳಿತ ಓಜಸ್, ಸೋ ಮಿಸ್ಟರ್, ನಿಮ್ಮ ಬಳಿ ಹಣ ಇಲ್ಲ, ಅದು ಓಕೆ, ಆದರೆ ಆಸ್ಪತ್ರೆಯಲ್ಲಿ ಯಾಕೆ ಒಬ್ಬರೇ ನರಳಾಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಹೆಂಡತಿ ಮಕ್ಕಳು ಯಾರೂ ಜೊತೆಗಿಲ್ವಾ ಅಂತ ಕೇಳಿದ್ರೆ ಅಪರಾಧಿ ಭಾವದಲ್ಲಿ ತಲೆ ತಗ್ಗಿಸಿದ ವ್ಯಕ್ತಿಯ ಕಣ್ಣು ತುಂಬಿಕೊಳ್ತು. ಓ ಗಾಡ್, ದೇವ್ರ ಬಾಯಿ ಕೊಟ್ಟಿಲ್ವಾ? ಮಾತಾಡ್ರಿ, ನನಗೆ ನಿಮ್ಮ ಮೂಕಾಭಿನಯ ಎಲ್ಲ ಅರ್ಥ ಆಗಲ್ಲ. ಸ್ವಲ್ಪ ದನಿ ಏರಿಸಿ ಗಡ್ಸಾಗಿಯೇ ಕೇಳಿದ. ನಾನು ಮಾಡಿದ ಅಪರಾಧಕ್ಕೆ ಕಾನೂನು ಶಿಕ್ಷೆ ವಿಧಿಸಿತ್ತು. 2 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮುಗಿಸ್ಕೊಂಡು ಹೊರಗೆ ಬಂದಾಗ ನನ್ನ ಹೆಂಡತಿ ಹಾಗೆ ಮಗಳು ನನ್ನ ಮಾತ್ರ ಅಲ್ಲ, ಈ ಊರನ್ನೇ ಬಿಟ್ಟು ಹೋಗಿದ್ದಾರೆ ಅನ್ನೋದು ತಿಳಿದು ಬಂತು. 1 ವರ್ಷದಿಂದ ಅವರನ್ನೇ ಹುಡುಕ್ತಾ ಊರೂರು ಅಲ್ದಾಡ್ತಾ ಇದ್ದೀನಿ. ನನ್ನ ಸ್ನೇಹಿತರೊಬ್ಬರು ನನ್ನ ಮಗಳನ್ನು ಬೆಂಗಳೂರಿನಲ್ಲಿ, ಅದು ಈ ಏರಿಯಾ ಬಸ್ ಸ್ಟಾಪ್ನಲ್ಲಿ ನೋಡ್ದ ಹಾಗಾಯಿತು ಅಂತ ನೆನ್ನೆ ಫೋನ್ ಮಾಡಿ ಹೇಳಿದ್ರು. ಅಂತೂ ಮಗಳು ಸಿಕ್ಕೇ ಬಿಟ್ಲು ಅನ್ನೋ ಖುಷಿನಲ್ಲಿ ಅವಳನ್ನು ಹುಡುಕ್ತಾ ಬಂದ ನನಗೆ ನಿರಾಶೆಯಾಗಿದ್ದು ಅಲ್ಲದೆ ಅದೇ ದುಃಖದಲ್ಲಿ ರಸ್ತೆ ದಾಟುತ್ತಿದ್ದ ನನಗೆ ಸ್ಪೀಡಾಗಿ ಬಂದ ಕಾರ್ ಗುದ್ದು ಹೋಯಿತು. ಮೈಮೇಲೆ ಸಣ್ಣ ಪುಟ್ಟ ತರಚು ಗಾಯಗಳಾದರೂ ಕೈಗೆ ಸ್ವಲ್ಪ ಹೆಚ್ಚಾಗಿ ಪೆಟ್ಟಾಗಿದ್ದ ಕಾರಣ ನೋವು ತಡೆಯಲಾರದೆ ಪ್ರಜ್ಞೆ ತಪ್ಪಿದ್ದೆ. ಯಾರೋ ದಾರಿ ಹೋಕರು ಹತ್ತಿರದಲ್ಲೇ ಇದ್ದ ಈ ಆಸ್ಪತ್ರೆಗೆ ನನ್ನನ್ನು ಕರೆತಂದು ಅಡ್ಮಿಟ್ ಮಾಡಿ ಹೋಗಿದ್ದಾರೆ. ನೋಡಪ್ಪ, ವರ್ಷದ ಹಿಂದೆ ಜೈಲಿಂದ ಬಿಡುಗಡೆಯಾಗಿ ಹೊರಗೆ ಬಂದಾಗಿಂದ ಮೊದಲಿನಂತೆ ಯಾವ ಕೆಟ್ಟ ಕೆಲಸವನ್ನೂ ಮಾಡ್ತಾ ಇಲ್ಲ. ಹಣದ ವ್ಯಾಮೋಹಕ್ಕೆ ಒಳಗಾಗಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಕ್ಕೆ ಈಗ ಹೆಂಡತಿ ಮಗಳಿಂದ ತಿರಸ್ಕಾರ ಅನುಭವಿಸ್ತಾ ಇರೋದು ಅಲ್ಲದೆ ಯಾವ ಹಣ ಸಂಪಾದಿಸಬೇಕು ಅಂತ ನಾಟಕ ಮಾಡಿದ್ನೋ ಅದೇ ಹಣ ನನ್ನ ಕೈ ಸೇರದೆ ಮೋಸ ಹೋದೆ ಅಂತ ಹೇಳಿದ್ರೆ ಕಾಲ್ ಮೇಲೆ ಕಾಲು ಹಾಕಿ ಚೇರ್ಗೆ ಹೊರಗಿ ಕೂತ ಓಜಸ್, ಈ ಪುರಾಣ ಹರಿಕತೆ ಬೇಕಿಲ್ಲ ನನಗೆ. ಒಂದು ಸಿಂಪಲ್ ಪ್ರಶ್ನೆಗೆ ಫಟಾಫಟ್ ಉತ್ತರ ಕೊಡು ಸಾಕು. ಆ ಋಷಿ ಯಾರು? ನಿನಗವಳ ಪರಿಚಯ ಹೇಗೆ? ಕೇಳಿದ್ದೆ ತಡ ಭಯದಲ್ಲಿ ಉಗುಳು ನುಂಗಿದ ವ್ಯಕ್ತಿಯ ಮುಖ ಬಿಳಿಸ್ಕೊಂಡಿತು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನೋ ಮಾಡಬಾರ್ದು ಕೆಲಸನೇ ಮಾಡಿದ್ಯಾ ಅಂತ. ನೋಡು, ಒಳ್ಳೆ ಮನುಷ್ಯನಾಗೆ ನೀನೇ ಏನು ವಿಷಯ ಹೇಳಿದ್ರೆ ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗ್ತೀಯ. ಇಲ್ಲ ಅಂದರೆ ಹೇಗಿದ್ದರೂ ನೀನು ಬದುಕಿದ್ಯಾ ಸತ್ತಿದ್ಯಾ ಅಂತ ಕೇಳೋಕ್ಕೂ ಒಂದು ನರ್ಪಿಳ್ಳೆನೂ ಗತಿ ಇಲ್ಲ. ಸೊ ಆರಾಮಾಗಿ ನನ್ನ ಕೈಯಲ್ಲಿ ಮೇಲಕ್ಕೆ ಪಾರ್ಸಲ್ ಆಗ್ತೀಯ. ಫ್ರ್ಯಾಕ್ಚರ್ ಆಗಿದ್ದ ಕೈಯನ್ನು ಒರಟಾಗಿ ಹಿಡಿದು ಮಾತಾಡಿದ ರೀತಿಗೆ ನೋವಿಗೆ ಅವರ ಮುಖ ಕೆಂಪಾಗಿಬಿಟ್ಟಿತ್ತು. ಎಲ್ಲ ಹೇಳ್ತೀನಪ್ಪ, ದಯವಿಟ್ಟು ಹೀಗೆಲ್ಲ ಹಿಂಸೆ ಕೊಡಬೇಡ, ಈಗಾಗಲೇ ತುಂಬ ನೋವು ಅನುಭವಿಸಿದ್ದೀನಿ ಅಂತ ಹೇಳಿದ್ರೆ ಅವರ ಕೈ ಮೇಲಿನ ಹಿಡಿತ ಸಡಿಲಗೊಳಿಸಿ ಕ್ಯಾಂಟೀನ್ನಿಂದ ಯಾವಾಗ ಬೇಕಾದರೂ ತನ್ನ ತಾಯಿ ಹಾಗೆ ಆರುಷಿ ವಾರ್ಡ್ ಕಡೆಗೆ ಬರಬಹುದು ಅಂತ ಆ ವ್ಯಕ್ತಿಯ ತೋಳನ್ನು ಹಿಡಿದು ಒರಟಾಗಿ ಆಸ್ಪತ್ರೆ ಹೊರಗೆ ಕರ್ಕೊಂಡು ಹೋದ. ಆಸ್ಪತ್ರೆ ಹತ್ತಿರವೇ ಇದ್ದ ಹೋಟೆಲ್ಗೆ ಆ ವ್ಯಕ್ತಿಯನ್ನು ಕರೆತಂದು ಒಂದು ಮೂಲೆಯಲ್ಲಿದ್ದ ಟೇಬಲ್ನಲ್ಲಿ ಕೂತು ಇಬ್ಬರಿಗೂ ತಿಂಡಿ ಕಾಫಿ ಆರ್ಡರ್ ಮಾಡಿದ ಓಜಸ್, ಎಷ್ಟು ಸತ್ಯ ನಿನ್ನ ಬಾಯಿಂದ ಹೊರಗೆ ಬರುತ್ತೋ ಅಷ್ಟೇ ನಿನ್ನ ಪಾಲಿಗೆ ನಾನು ಒಳ್ಳೆಯವನಾಗಿರ್ತೀನಿ ಅಂತ ಹೇಳ್ದ.